ವೆಲ್ಕಮ್ ಟು ಮಧುಪುರಿ ಎಜುಕೇಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ನೋಡೋಣ. ಕಂಟ್ರೋಲ್ ಸ್ಟ್ರಕ್ಚರ್ಸ್ ಏನು? ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಅಂದರೆ, ಸೊ ಕಂಟ್ರೋಲ್ ಸ್ಟ್ರಕ್ಚರ್ ಅಂತಂದರೆ, ಸೊ ನಮಗೆ ಇಲ್ಲಿವರೆಗೂ ನಮ್ಗೆ ಏನು ಗೊತ್ತಾಗ್ತಿತ್ತು ಅಂತಂದರೆ, ನಾವೇನು ಪ್ರೋಗ್ರಾಮ್ ಬರೀತಿದ್ವಲ್ಲ, ಈಗ ಮೇನ್ ಫಂಕ್ಷನ್ ಅಂತ ನಾವು ತೊಗೊಂಡ್ರೆ ಸೊ ಸ್ಟೇಟ್ಮೆಂಟ್ಸ್ಗಳು ಬರೀತಾ ಇದ್ದವು. ಕಂಟ್ರೋಲಿಗೆ ಗೊತ್ತಿದ್ದು ಒಂದೇ, ಮೇನ್ ಫಂಕ್ಷನ್ ಒಳಗಡೆ ಬರಬೇಕು, ಇದರೊಳಗಡೆ ಎಂಟ್ರಿ ಆಗಬೇಕು, ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಮಾಡಬೇಕು ಆ್ಯಂಡ್ ಎಕ್ಸಿಟ್ ಆಗಬೇಕು. ಕಂಟ್ರೋಲಿಗೆ ಗೊತ್ತಿದ್ದು ಒಂದೇ, ಸರಿನಾ? ಫಂಕ್ಷನ್ ಒಳಗಡೆ ಬರುತ್ತೆ, ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಲೈನ್ ಬೈ ಲೈನ್ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ, ಟಾಪ್ ಟು ಬಾಟಮು, ಲೆಫ್ಟ್ ಟು ರೈಟು ಆ್ಯಂಡ್ ಎಕ್ಸಿಟ್ ಆಗುತ್ತೆ. ಬಟ್ ನನಗನ್ಸುತ್ತೆ ಏನಂತ, ಈ ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಇದು ಯಾವುದೋ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸು ನಾನು ಯಾವುದೋ ಒಂದು ಸಿಚುವೇಶನ್ ಕೊಡ್ತೀನಿ, ಆ ಸಿಚುವೇಶನ್ ಕಂಡೀಷನ್ ಟ್ರೂ ಆದರೆ ಎಕ್ಸಿಕ್ಯೂಷನ್ ಮಾಡಬೇಕು, ಇಲ್ಲಾಂದರೆ ಎಕ್ಸಿಕ್ಯೂಷನ್ ಮಾಡಬಾರ್ದು. ಅಥವಾ ಇದ್ಯಾವುದೋ ಬೇಕಾದರೆ ಇದು ಎಕ್ಸಿಕ್ಯೂಷನ್ ಮಾಡಬೇಕು, ಇಲ್ಲಾಂದರೆ ಇದನ್ನು ಎಕ್ಸಿಕ್ಯೂಷನ್ ಮಾಡಬೇಕು. ಅಥವಾ ಯಾವುದೋ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ನ ನಾನು ರಿಪೀಟಾಗಿ ಎಕ್ಸಿಕ್ಯೂಷನ್ ಮಾಡಬೇಕು, ರಿಪೀಟೆಡಾಗಿ ಎಕ್ಸಿಕ್ಯೂಷನ್ ಮಾಡಬೇಕು. ಅಥವಾ ಇಮಿಡಿಯೇಟು ಪ್ರೋಗ್ರಾಮ್ನ ಟರ್ಮಿನೇಟ್ ಮಾಡಬೇಕು, ಅದು ಆ ಲೈನನ್ನು ಎಕ್ಸಿಕ್ಯೂಷನ್ ಸ್ಟಾಪ್ ಮಾಡಬೇಕು. ಅಂದರೆ ಕಂಟ್ರೋಲ್ನ ನಾನು ನನ್ನ ಕಂಟ್ರೋಲಿಗೆ ತೊಗೊತೀನಿ ಸರ್, ಯೂಸಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಕಂಟ್ರೋಲಿಗೆ ಗೊತ್ತಿದ್ದೇನೋ ಲೆಫ್ಟ್ ಟು ರೈಟು, ಟಾಪ್ ಟು ಬಾಟಮ್ ಎಕ್ಸಿಕ್ಯೂಷನ್ ಮಾಡೋದು ಅಷ್ಟೇ ಗೊತ್ತಿದ್ದು. ಬಟ್ ಇವಾಗ ನಾನೇನು ಮಾಡ್ತೀನಿ, ಕಂಟ್ರೋಲ್ನ ನನ್ನ ಕಂಟ್ರೋಲಿಗೆ ತೊಗೊತೀನಿ, ನಾನು ಹೇಗೆ ಹೇಳ್ತಾ ಹೋಗ್ತೀನಿ ಅದೇ ಥರ ಕಂಟ್ರೋಲು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗಬೇಕು, ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗಬೇಕು. ಹಾಗಾದರೆ ಹೇಗೆ ಅಂತಂದರೆ, ದರ್ ಇಸ್ ಅ ಕಂಟ್ರೋಲ್ ಸ್ಟ್ರಕ್ಚರ್. ಸೊ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಮೀನ್ಸ್ ದ ಕಂಟ್ರೋಲ್ ವಿಲ್ ಟೇಕ್ಸ್ ಎಕ್ಸಿಕ್ಯೂಷನ್ ಬೇಸ್ಡ್ ಆನ್ ದ ಯೂಸರ್ ರಿಕ್ವೈರ್ಮೆಂಟ್ಸ್. ಯೂಸರ್ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಯೂಸರ್ ಹೇಗೆ ಹೇಳ್ತಾನೆ, ಅಕಾರ್ಡಿಂಗ್ ಟು ದಟ್ ಕಂಟ್ರೋಲು ಎಕ್ಸಿಕ್ಯೂಷನ್ ಆಗಬೇಕು, ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಷನ್ ಆಗಬೇಕು. ಸೊ ಇಲ್ಲಿ ನಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬರುತ್ತೆ. ನಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬರುತ್ತೆ. ಒನ್ ಈಸ್ ಕಟ್ ಇಸ್ ಅ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಒನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಜಂಪ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ, ಜಂಪ್ ಸ್ಟೇಟ್ಮೆಂಟ್ಸ್. ಸೊ ದೀಸ್ ಆರ್ ಆಲ್ ದ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಸೊ ಇದಿಷ್ಟು ಕೂಡ ನಮಗೆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಸೊ ಜಾವದಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀವಿ. ಸೊ ಬಿಕಾಸ್ ಇದನ್ನು ಡೆಪ್ತಾಗಿ ಹೇಳಲ್ಲ. ಸೊ ಬಿಕಾಸ್ ಇದ್ರ ಮೇಲೆ ಒಂದೊಂದ್ರ ಮೇಲೂ ತುಂಬ ಪ್ರೋಗ್ರಾಮ್ಸ್ ಮಾಡಿಸ್ಬೇಕು ಅಂತಂದರೆ ನಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ನಿಮ್ಗೆ ಆ ಥರ ಏನಾದರೂ ಜಾಸ್ತಿ ನೀಟಾಗಿ ಇನ್ನೂ ಅರ್ಥ ಮಾಡ್ಕೊಬೇಕು ಅಂದರೆ ಸಿ ಪ್ರೋಗ್ರಾಮಿಂಗ್ದು ನನ್ನದೇ ಕ್ಲಾಸ್ ಇದೆ. ಸೊ ಅನದರ್ ಪ್ಲೇಲಿಸ್ಟಲ್ಲಿ ಇನ್ನೊಂದು ಕ್ಲಾಸ್ ಇದೆ ಸಿ ಪ್ರೋಗ್ರಾಮಿಂಗ್. ಅದರಲ್ಲಿ ಒಂದೊಂದೇ ಕಾನ್ಸೆಪ್ಟನ್ನ ನಾನು ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಅಲ್ಲಿ ಬೇಕಾದ್ರೆ ನೋಡ್ಬೋದು. ಇಲ್ಲಿ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದರ್ ಇಸ್ ಅ ಕಂಡೀಷನ್ ಸ್ಟೇಟ್ಮೆಂಟ್ಸ್. ಯಾವುದ್ಯಾವುದು ಕಂಡೀಷನ್ ಸ್ಟೇಟ್ಮೆಂಟ್ಸ್ ಅಂದರೆ, ಸೊ ಇಫ್ ಅಂತ ಬರುತ್ತೆ, ಇಫ್ ಸ್ಟೇಟ್ಮೆಂಟು. ಸೊ ಇಫ್ ಎಲ್ಸ್ ಅಂತ ಬರುತ್ತೆ, ಆಮೇಲೆ ಸ್ವಿಚ್ ಕೇಸ್ ಅಂತ ಬರುತ್ತೆ. ಸರಿನಾ? ಅಂದರೆ ಎಲ್ಸ್ ಇಫ್ ಲ್ಯಾಡರು ಅವೆಲ್ಲ ಯೂಸ್ ಮಾಡ್ತೀವಿ. ಮೇಯ್ನು ಇಫ್ ಎಲ್ಸು ಸ್ವಿಚ್ ಕೇಸ್ ಅಂತ ಬರುತ್ತೆ. ಲೂಪಿಂಗ್ ಅಂತ ಬಂದರೆ, ಸೊ ವಿ ಹ್ಯಾವ್ ವೈ ಲೂಪ್ ಅಂತ ಬರುತ್ತೆ. ಸೊ ಡು ವೈ ಲೂಪ್ ಅಂತ ಬರುತ್ತೆ. ಆಮೇಲೆ ಫಾರ್ ಲೂಪ್ ಅಂತ ಬರುತ್ತೆ. ಸೊ ಈ ಮೂರು ಕೂಡ ನಮಗೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಸೊ ಇನ್ನು ಜಂಪ್ ಸ್ಟೇಟ್ಮೆಂಟ್ಸ್ ಬಂದರೆ, ಜಾವದಲ್ಲಿ ಗೋಟು ಸಪೋರ್ಟ್ ಮಾಡಲ್ಲ. C++ ಅಲ್ಲಿ ಗೋಟು ಇರುತ್ತೆ, ಬಟ್ ಜಾವದಲ್ಲಿ ಗೋಟು ಇಲ್ಲ. ಸೊ ಇಲ್ಲಿ ನಮಗೆ ಕಂಟಿನ್ಯೂ ಅಂತ ಬರುತ್ತೆ, ಬ್ರೇಕ್ ಆ್ಯಂಡ್ ರಿಟರ್ನ್ ಅಂತ ಬರುತ್ತೆ. ದೀಸ್ ಆರ್ ದ ಜಂಪ್ ಸ್ಟೇಟ್ಮೆಂಟ್ಸ್. ಸೊ ಇದಿಷ್ಟು ಸರಿನಾ? ಸೊ ಲೆಟ್ಸ್ ಸಿ ದ ಒನ್ ಬೈ ಒನ್ ಕಂಡೀಷನ್ ಸ್ಟೇಟ್ಮೆಂಟ್ಸ್. ಇಫ್ ಎಲ್ಸು ಸ್ವಿಚಸ್, ಇದ್ರ ಮೇಲೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾನು ಇದನ್ನು ಹೇಳಿದ್ದು, ಡೆಪ್ತಾಗಿ ಬೇಕು ಅಂತಂದರೆ ಇದ್ರ ಮೇಲೆ ತುಂಬಾ ಪ್ರೋಗ್ರಾಮ್ಸ್ಗಳು ಬೇಕು ಅಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ಸಿಗುತ್ತೆ. ಬಿಕಾಸ್ ಅಲ್ಲಿ ನಾವು ಬೇಸಿಕಲಿ ಡೆಪ್ತಾಗಿ ಕಲಿತೀವಿ. ಇಲ್ಲಿ ನಮಗೆ ಕಲಿಯೋದು ಇದಲ್ಲ, ಜಾವದಲ್ಲಿ ಇನ್ನೂ ಕಲಿಯೋದು ಬೇರೆ ಕಾನ್ಸೆಪ್ಟ್ಸ್ ತುಂಬಾ ಇದೆ. ಬಟ್ ಇದನ್ನು ನಾವು ಟಚ್ ಮಾಡಲೇಬೇಕಾಗುತ್ತೆ, ನಾವು ಇದನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಬ್ರೀಫಾಗಿ ಸಿಂಪಲಾಗಿ ನಾವು ಕಲಿತಾ ಹೋಗ್ತೀವಿ. ಸೊ ಲೆಟ್ಸ್ ಸಿ ದ ಫಸ್ಟ್ ಒನ್, ಕಂಡೀಷನ್ ಸ್ಟೇಟ್ಮೆಂಟ್ಸ್. ಕಂಡೀಷನ್ ಸ್ಟೇಟ್ಮೆಂಟ್ಸ್ ಅಂದರೆ ಬೇಸ್ಡ್ ಆನ್ ಕಂಡೀಷನ್, ವೆದರ್ ದಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕಾ ಮಾಡಬಾರ್ದಾ ಅಂತ ಡಿಸಿಷನ್ನ ತೊಗೊಳೋದು. ದಟ್ ಇಸ್ ಅ ಸ್ಟೇಟ್ಮೆಂಟ್ಸ್ ಬರುತ್ತೆ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್ ಆ್ಯಂಡ್ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಲೆಟ್ ಅಸ್ ಸಿ ದ ಫಸ್ಟ್ ಒನ್, ಇಫ್ ಸ್ಟೇಟ್ಮೆಂಟ್. ಸೊ ಏನು ಇಫ್ ಸ್ಟೇಟ್ಮೆಂಟ್ ಅಂತ ಅಂದರೆ, ಸೊ ಒಂದು ಇಫ್ ಸ್ಟೇಟ್ಮೆಂಟ್, ಇಫ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಒಂದು ಕಂಡೀಷನ್ನ ಕೊಡ್ತೀನಿ. ಸೊ ಅಂದರೆ ನಾನೇನು ಸ್ಟೇಟ್ಮೆಂಟ್ಸ್ನ ಬರಿತಾ ಬರ್ತೀನಿ, ಈಗ ನನಗೆ ಸ್ಟೇಟ್ಮೆಂಟ್ಸ್ ಬರಿತಾ ಬರ್ತೀನಿ. ಇಲ್ಲಿ ಯಾವುದೋ ಒಂದು ಕಂಡೀಷನ್ ಕೊಡ್ತೀನಿ, ಆ ಸ್ಟೇಟ್ಮೆಂಟ್, ಆ ಕಂಡೀಷನ್ ಟ್ರೂ ಆದರೆ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗಬೇಕು. ಅಂದರೆ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಕಂಡೀಷನ್ ಟ್ರೂ ಆದರೆ ಮಾತ್ರ ಎಕ್ಸಿಕ್ಯೂಷನ್ ಆಗಬೇಕು, ಫಾಲ್ಸ್ ಆದರೆ ಎಕ್ಸಿಕ್ಯೂಷನ್ ಆಗಬಾರ್ದು. ನೆಕ್ಸ್ಟ್ ಏನಿರುತ್ತೆ ಅದನ್ನು ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸರಿನಾ? ಈ ಥರ ಸಿಚುವೇಶನ್ ಇದ್ದರೆ ಸರಿನಾ? ಅಂದರೆ ನಾವು ಇದಕ್ಕೆ ಸಿಂಟ್ಯಾಕ್ಸ್ ಹೇಗೆ ಬರೆಯೋದು ಅಂತಂದರೆ, ಸೊ ದಟ್ ಸಿಂಟ್ಯಾಕ್ಸ್ ವಿಲ್ ಬಿ
ಇಫ್ ಅಂತ ಬರಿತೀವಿ. ವಿ ಹ್ಯಾವ್ ಟು ಪುಟ್ ದ ಕಂಡೀಷನ್ ಹಾಕ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಸಮ್ ಸ್ಟೇಟ್ಮೆಂಟ್ಸ್. ಎಷ್ಟು ಸ್ಟೇಟ್ಮೆಂಟ್ಸ್ ಬೇಕೋ ಅಷ್ಟು ಸ್ಟೇಟ್ಮೆಂಟ್ಸ್ನ ಬರೀಬೋದು ನಾವು ಇದರೊಳಗೆ, ಸರಿನಾ. ಇಲ್ಲಿ ಕಂಡೀಷನ್, ಇಲ್ಲಿ ಎರಡೇ ಆಪ್ಷನ್, ಒಂದು ಟ್ರೂ, ಇನ್ನೊಂದು ಫಾಲ್ಸ್. ಕಾನ್ಸೆಪ್ಟ್ ಇಷ್ಟೇ, ಕಂಡೀಷನ್ ಟ್ರೂ ಆದರೆ ಎಕ್ಸಿಕ್ಯೂಷನ್ ಮಾಡ್ತೀವಿ, ಕಂಡೀಷನ್ ಫಾಲ್ಸ್ ಆದರೆ ಎಕ್ಸಿಕ್ಯೂಷನ್ ಮಾಡೋದಿಲ್ಲ, ಸರಿನಾ. ಅಷ್ಟೇ ಅದು ಇಫ್ ಸ್ಟೇಟ್ಮೆಂಟ್. ಅಂದರೆ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ರೋಡಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಅಂಗಡಿ ಇದೆ, ನಾನು ನನ್ನ ಜೇಬಲ್ಲಿ ಚೆಕ್ ಮಾಡ್ಕೊತೀನಿ, ನನ್ನ ಹತ್ರ 10 ರೂಪಾಯಿ ಇದೆಯಾ, 10 ರೂಪಾಯಿ ಇದ್ದರೆ ನಾನೇನು ಮಾಡ್ತೀನಿ, ಅಂಗಡಿಗೆ ಹೋಗ್ತೀನಿ, ಏನೋ ಒಂದು ತಿನ್ನೋಕೆ ತೊಗೊತೀನಿ, ಹಂಗೆ ತಿನ್ಕೊಂಡು ಹೋಗ್ತೀನಿ, ಸರಿನಾ. 10 ರೂಪಾಯಿ ಇರಲಿಲ್ಲ, ಸೊ ನಾನು ಅಂಗಡಿಗೆ ಹೋಗೋದಿಲ್ಲ, ಅಂದರೆ ಆ ಬ್ಲಾಕು ಎಕ್ಸಿಕ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಇರುತ್ತೆ ನಾನು ಹಂಗೆ ಹೋಗಬೇಕು, ಸೊ ಅದನ್ನು ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಇಫ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇಫ್ ಸ್ಟೇಟ್ಮೆಂಟ್. ಇಫ್ ದ ಕಂಡೀಷನ್ ಇಸ್ ಟ್ರೂ, ದೆನ್ ದ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಟೇಕ್ಸ್ ಎಕ್ಸಿಕ್ಯೂಷನ್, ಅದರ್ವೈಸ್ ಇಟ್ ವೋಂಟ್ ಟೇಕ್ಸ್ ಎಕ್ಸಿಕ್ಯೂಷನ್ ಆಗಲ್ಲ. ಅಂದರೆ ಇಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಬಂತು, ಕಂಡೀಷನ್ ಟ್ರೂ ಇದ್ದರೆ ಎಕ್ಸಿಕ್ಯೂಷನ್ ಮಾಡುತ್ತೆ, ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲಾಂದರೆ ಇದು ಸ್ಕಿಪ್ ಮಾಡುತ್ತೆ, ಕಂಟ್ರೋಲ್ ಇಲ್ಲಿಗೆ ಬರುತ್ತೆ, ಎಕ್ಸಿಕ್ಯೂಷನ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಇಫ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ನಾವು ಇಫ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಒಂದು ಇಫ್ ಎಲ್ಸ್ ಅಂತ ಅಂದರೆ ನೋಡೋಣ. ಸೊ ನೆಕ್ಸ್ಟ್ ದ ಸೆಕೆಂಡ್ ಒನ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ಇಫ್ ಸ್ಟೇಟ್ಮೆಂಟು. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಇಫ್ ಎಲ್ಸ್ ಅಂತ ಹೇಳ್ತೀವಿ. ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಕಂಡೀಷನ್ ಟ್ರೂ ಆದರೆ, ಇಲ್ಲ ಇನ್ನೊಂದು ಕಂಡೀಷನ್ ಫಾಲ್ಸ್ ಆದರೆ. ಸೊ ಇಲ್ಲಿ ಸಿಂಟ್ಯಾಕ್ಸ್ ಅಷ್ಟೇ. ಸೊ ಇಫ್ ವಿ ಹ್ಯಾವ್ ಟು ಪುಟ್ ದ ಕಂಡೀಷನ್ ಹಾಕ್ತೀವಿ. ಇಫ್ ದ ಕಂಡೀಷನ್ ಇಸ್ ಟ್ರೂ, ದೆನ್ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಒನ್ ಬ್ಲಾಕ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಎಲ್ಸ್ ಬ್ಲಾಕ್ ಅಂದರೆ ಸ್ಟೇಟ್ಮೆಂಟ್ 2 ಬ್ಲಾಕ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಕಂಡೀಷನ್ ಟ್ರೂ ಆದರೆ ಒಂದು ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆನಾ. ಇಲ್ಲೂ ಅಷ್ಟೇ, ಐದರ್ ಟ್ರೂನಾ ಫಾಲ್ಸಾ. ಟ್ರೂ ಆದರೆ ಈ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ, ಫಾಲ್ಸ್ ಆದರೆ ಈ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಎರಡು ಎಕ್ಸಿಕ್ಯೂಷನ್ ಆಗಲ್ಲ, ಸರಿನಾ. ಎರಡು ಎಕ್ಸಿಕ್ಯೂಷನ್ ಆಗಲ್ಲ, ಅಥವಾ ಎರಡೂ ಆಗದೇನೂ ಕೂಡ ಇರಲ್ಲ. ಎರಡರಲ್ಲಿ ಒಂದು ಮಸ್ಟ್ ಎಕ್ಸಿಕ್ಯೂಷನ್ ಆಗಬೇಕು. ಐದರ್ ಇದನ್ನು ಎಕ್ಸಿಕ್ಯೂಷನ್ ಮಾಡಬೇಕು, ಇಲ್ಲ ಇದನ್ನು ಎಕ್ಸಿಕ್ಯೂಷನ್ ಮಾಡಬೇಕು, ಸರಿನಾ. ಈಗ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ರೋಡಲ್ಲಿ ಹೋದೆ, ಲೆಫ್ಟಿಗೆ ಒಂದು ರೋಡ್ ಹೋಯಿತು, ರೈಟಿಗೆ ಒಂದು ರೋಡ್ ಹೋಯಿತು ಅಂತ ಅನ್ಕೋಣ. ಅವಾಗ ನಾನು ಅಲ್ಲಿ ಕೇಳ್ತೀನಿ ಯಾರ್ದಾದ್ರು, ಇಂಥ ಊರು ಯಾವ ಕಡೆ ಹೋಗುತ್ತೆ ಅಂದರೆ ಈ ಊರು ರೈಟ್ಗೆ ಹೋಗುತ್ತಾ ಅಂತ ಕೇಳ್ತೀನಿ. ಹೌದು ಅಂತಂದರೆ ನಾನೇನು ಮಾಡ್ತೀನಿ, ರೈಟ್ಗೆ ಹೋಗ್ತೀನಿ. ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಲೆಫ್ಟ್ಗೆ ಹೋಗಲೇಬೇಕಾಗುತ್ತೆ. ಎರಡರಲ್ಲಿ ಒಂದು ಹೋಗಲೇಬೇಕಾಗುತ್ತೆ, ಆಮೇಲೆ ಎರಡರಲ್ಲೂ ಹೋಗೋಕ್ಕಾಗಲ್ಲ ಅಲ್ವಾ. ಬಟ್ ಎರಡರಲ್ಲಿ ಒಂದು ರೋಡಲ್ಲಿ ಹೋಗಲೇಬೇಕಾಗುತ್ತೆ. ದಟ್ ಸೇಮ್ ಥಿಂಗ್ ಇಫ್ ಎಲ್ಸ್ ಅಂತ ಹೇಳ್ತೀವಿ. ಇಫ್ ದ ಕಂಡೀಷನ್ ಇಸ್ ಟ್ರೂ, ದೆನ್ ದ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಟೇಕ್ಸ್ ಎಕ್ಸಿಕ್ಯೂಷನ್, ಅದರ್ವೈಸ್ ದ ಎಲ್ಸ್ ಬ್ಲಾಕ್ ವಿಲ್ ಟೇಕ್ಸ್ ಎಕ್ಸಿಕ್ಯೂಷನ್, ಸರಿನಾ. ಸೊ ಇದನ್ನು ನಾವು ಇಫ್ ಎಲ್ಸ್ ಅಂತ ಹೇಳ್ತೀವಿ, ಸರಿ. ಇದ್ರ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ದಟ್ ಮೀನ್ಸ್ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್. ಒಂದು ಸಿಂಪಲ್ ಪ್ರೋಗ್ರಾಮು, ಲಾರ್ಜೆಸ್ಟ್ ಆಫ್ 2 ನಂಬರ್ಸ್. ಸರಿ, ನಾವು ಇಫ್ ಎಲ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. So largest of 2 numbers. So import space java dot io dot star, next to public class ex e caps ಇರಬೇಕು. next to public static void main, public static void main string args of. ಈಗ ನಾನು ಅಕ್ಸೆಪ್ಟ್ ಮಾಡೋದ್ರಿಂದ ಐ ಹ್ಯಾವ್ ಟು ಯೂಸ್ ದ ಥ್ರೋಸ್ IO exception, throws IO exception. ಸೊ ಇಲ್ಲಿ ಬರೀಬೇಕಾಗುತ್ತೆ, IO ಈ ಕ್ಯಾಪ್ಸ್ ಇರಬೇಕಾಗುತ್ತೆ, IO exception. ನೆಕ್ಸ್ಟ್ ಓಪನ್ ದ ಫ್ಲೋರ್ ಬೇಸ್. ಇಲ್ಲಿ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್ ಅಲ್ವಾ, ಎ ಮತ್ತು ಬಿ ಅಂತ ಇನ್ಪುಟ್ ವ್ಯಾಲ್ಯೂಸ್ನ ತೊಗೊತೀನಿ, ಎ ಮತ್ತು ಬಿ. ಸೊ ನೆಕ್ಸ್ಟು ಡೇಟಾ ಇನ್ಪುಟ್ ಸ್ಟ್ರೀಮ್ DS is equal to, so new data input stream. ಸೊ ಬ್ರ್ಯಾಕೆಟಲ್ಲಿ ಸಿಸ್ಟಮ್ ಡಾಟ್ ಇನ್ ಓಕೆನಾ. ಸರಿ, ಡೇಟಾ ಇನ್ಪುಟ್ ಸ್ಟ್ರೀಮ್ ಆಯಿತು. ಸೊ ನೆಕ್ಸ್ಟು ಯೂಸರಿಗೆ ಕೇಳ್ತೀನಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್, ಸೊ ಎಂಟರ್ 2 ನಂಬರ್ಸ್. ಸೊ ನಮ್ಮ ಪ್ರೋಗ್ರಾಮ್ ಏನು, ಲಾರ್ಜೆಸ್ಟ್ ಆಫ್ ಗಿವನ್ 2 ನಂಬರ್ಸ್, ಹಾಗಾಗಿ ಎಂಟರ್ 2 ನಂಬರ್ಸ್ ಅಂತ ತೊಗೊಳ್ಳೋಣ. ಸೊ ಈಗ ಎ ಅಕ್ಸೆಪ್ಟ್ ಮಾಡೋಣ. ಎ ಇಸ್ ಈಕ್ವಲ್ ಟು ಇಂಟೀಜರ್ ಡಾಟ್ ಪಾರ್ಸ್ ಎಂಟ್ ಆಫ್ DS ಡಾಟ್ ರೀಡ್ ಲೈನ್. ಸೊ ಇಲ್ಲೇ ಅಕ್ಸೆಪ್ಟ್ ಆಗುತ್ತೆ, ಇಂಟೀಜರಿಗೆ ಕನ್ವರ್ಷನ್ ಕೂಡ ಆಗುತ್ತೆ. ನೆಕ್ಸ್ಟು ಬಿ ಇಸ್ ಈಕ್ವಲ್ ಟು ಇಂಟೀಜರ್ ಡಾಟ್ ಪಾರ್ಸೆಂಟ್ ಆಫ್ DS ಡಾಟ್ ರೀಡ್ ಲೈನ್. ಸೊ ಇದು ಬಿನೂ ಕೂಡ ಅಕ್ಸೆಪ್ಟ್ ಆಗುತ್ತೆ, ಅಂದರೆ ಒಂದು ನಂಬರ್ ಕೊಡ್ತೀನಿ, ಬಿ ಒಳಗಡೆ ಅಕ್ಸೆಪ್ಟ್ ಆಗಿ ಕನ್ವರ್ಷನ್ ಆಗಿ ಬಿ ಒಳಗಡೆ ಸ್ಟೋರ್ ಆಗುತ್ತೆ. ನಾವು ಐ ವಿಲ್ ಪುಟ್ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದರೆ, ಸೊ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್, ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್,
ಲಾರ್ಜೆಸ್ಟ್ ಈಕ್ವಲ್ಸ್ ಪ್ಲಸ್ ಎ, ಲಾರ್ಜೆಸ್ಟ್ ಈಕ್ವಲ್ಸ್ ಎ ಅಂತ ಪ್ರಿಂಟ್ ಮಾಡ್ತೀವಿ. ಬೈ ಚಾನ್ಸ್ ಇಲ್ಲ ಅಂದರೆ, ಬೈ ಚಾನ್ಸ್ ಎ ಲಾರ್ಜೆಸ್ಟ್ ಇರಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಬಿ ಲಾರ್ಜೆಸ್ಟ್ ಅಂತ. ಎಲ್ಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಸೊ ಲಾರ್ಜೆಸ್ಟ್ ಈಕ್ವಲ್ಸ್ ಪ್ಲಸ್ ಬಿ ಅಂತ ತೊಗೊಳ್ತೀವಿ. ಸೊ ಏನಾಗುತ್ತೆ, ಬಿ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದೆನ್ ಕ್ಲೋಸ್ ದ ಮೇನ್ ಫಂಕ್ಷನ್ ಆ್ಯಂಡ್ ಕ್ಲೋಸ್ ದ ಕ್ಲಾಸ್. ಸೊ ಇದಿಷ್ಟು ಸಿಂಪಲ್ ಪ್ರೋಗ್ರಾಮ್ ಇದು, ಲಾರ್ಜೆಸ್ಟ್ ಆಫ್ 2 numbers. ಹೆಂಗೆ ಎಕ್ಸಿಕ್ಯೂಷನ್ ಆಗುತ್ತೆ ಚೆಕ್ ಮಾಡೋಣ. ಸೊ ದಿಸ್ ದ ಎ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ದಿಸ್ ದ ಎ ಆ್ಯಂಡ್ ಬಿ. ಸೊ ಅಲ್ಲಿ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಎ ಮತ್ತು ಬಿಗೆ. ಸರಿನಾ, ಎಷ್ಟು ಬೈಟ್ಸು? 4 bytes ಬಿಕಾಸ್ ಇಂಟೀಜರ್ ಆಗಿರೋದ್ರಿಂದ 4 bytes ಡೇಟಾ ಟೈಪ್ಸಲ್ಲಿ ಬರ್ತಿದೆ, ಹೇಳಿದ್ದೀನಿ ನಾನು. ನೆಕ್ಸ್ಟ್ ಡಿ ಎಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಎಂಟರ್ 2 numbers. ಸೊ ಅಲ್ಲಿ ಹೇಳುತ್ತೆ, ಸೊ ಎಂಟರ್ 2 numbers ಅಂತ ನಾನೇನು ಮಾಡ್ತೀನಿ, 10 ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ, 20 ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, 10 ಕೊಟ್ಟಿದ್ದು ಫಸ್ಟ್ ಒನ್, ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಎ ಆ್ಯಂಡ್ ಬಿ. 20 ಕೊಡ್ತೀನಿ, 20 ವಿಲ್ ಬಿ ಸ್ಟೋರ್ಡ್ ಇನ್ ದ ಬಿ. ನೆಕ್ಸ್ಟ್ ಇದು ಬರುತ್ತೆ. ಸೊ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂದರೆ ಎ ವ್ಯಾಲ್ಯೂ ಏನು 10 ಗ್ರೇಟರ್ ದ್ಯಾನ್ 20. ಸೊ ಇನ್ನು 10 is greater than 20, ನೋ ಕಂಡೀಷನ್ ಫಾಲ್ಸ್. ಅವಾಗ ಏನಾಗುತ್ತೆ, ಎಲ್ಸ್ ಬ್ಲಾಕಿಗೆ ಬರುತ್ತೆ. ನೆಕ್ಸ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಸೊ ಲಾರ್ಜೆಸ್ಟ್ ಈಕ್ವಲ್ಸ್ ಬಿ ಅಂದರೆ 20 ಇಸ್ ದ ಲಾರ್ಜೆಸ್ಟ್ ಇಲ್ಲಿ. ಸೊ ಲಾರ್ಜೆಸ್ಟ್ ಈಕ್ವಲ್ಸ್ 20 ಅಂತ ಬರುತ್ತೆ ಅಕಾರ್ಡಿಂಗ್ ಟು ದಿಸ್. ನೆಕ್ಸ್ಟು ಎಕ್ಸಿಟ್ ಆಗುತ್ತೆ. ಸೊ ದಿಸ್ ದ ಸಿಂಪಲ್ ಪ್ರೋಗ್ರಾಮ್ ಇಫ್ ಮತ್ತು ಇಫ್ ಎಲ್ಸ್ ಮೇಲೆ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.